ಹರಿತವಾದ ಕತ್ತಿಯನ್ನು ತೆಗೆದುಕೊಂಡು ಅವನ ರುಂಡವನ್ನು ಕತ್ತರಿಸುವುದರ ಮೂಲಕ ಯುದ್ಧ ಭೂಮಿಯಲ್ಲಿ ಅವನ ರುಂಡವನ್ನು ಪ್ರದರ್ಶನ ಮಾಡ್ತಾರೆ. ಅದಕ್ಕೆ ಡಾಕ್ಟರ್ ಈಶ್ವರಿ ಪ್ರಸಾದ್ ಹೇಳ್ತಾರೆ, ಪ್ಲಾಸ್ಟಿಕ್ ಅದನ್ನ ಕದನವೇ ಅಲ್ಲ, ಪ್ಲಾಸ್ಟಿಕ್ ಅದನ್ನ ಕದನ ಅಲ್ಲ ಅಂತ ಹೇಳಿದವರು ಈಶ್ವರಿ ಪ್ರಸಾದ್ ಅವರು. ವಾರನ್ ಹೆಸ್ಟಿಂಗ್ ಹೇಳ್ತಾನೆ, ಪ್ಲಾಸ್ಟಿಕ್ ಕದನ ಬ್ರಿಟಿಷ್ ಸಾಮ್ರಾಜ್ಯದ ಬೀಜವನ್ನು ಬಿತ್ತಿದರೆ ಬಕ್ಸರ್ ಕದನ ಅದನ್ನು ಹೆಮ್ಮರವಾಗಿ ನಿರ್ಮಾಣ ಮಾಡಿತು. ನಾನು ಬಹಳ ಸರಿ ಹೇಳೀನಿ, ಇತಿಹಾಸದ ಪುಟದಲ್ಲಿ ಸೋತವರು ಬೇರೆ, ಸೋಲಿಸಿದವರು ಬೇರೆಯದವರಲ್ಲ. ನಾವು ಇತಿಹಾಸದ ಪುಟದಲ್ಲಿ ಸೋತೀವಿ. ಇತಿಹಾಸದ ಪುಟದಲ್ಲಿ ಸೋತಿದ್ದು ಯಾರಿಂದ ಅಂದ್ರೆ ಅದು ನಮ್ಮವರಿಂದಲೇ ಸೋಲು. ನಮ್ಮವರೇ ನಮ್ಮನ್ನು ಸೋಲಿಸಿದ್ರು. ಸಿರಾಜುದ್ದೌಲನ್ನು ಸೋಲಿಸಿದವರು ಬ್ರಿಟಿಷರಲ್ಲ. ಸಿರಾಜುದ್ದೌಲ್ ಯಾರನ್ನ ದೇವರು ಅಂತ ನಂಬಿದ್ನೋ, ಯಾರನ್ನ ಅತ್ಯಂತ ಪ್ರೀತಿಯಿಂದ ಅವರನ್ನ ಕಾಳಜಿ ನೋಡ್ತಿದ್ನೋ, ಯಾರನ್ನ ತನ್ನ ಅಂಗರಕ್ಷಕ ತನ್ನ ತಂದೆ ಸ್ಥಾನದಲ್ಲಿಟ್ಟಿದ್ನೋ ಅದೇ ವ್ಯಕ್ತಿ ಬೆನ್ನಿಗೆ ಚೂರಿ ಹಾಕುವಂಥ ಪ್ರಯತ್ನವನ್ನ ಮಾಡಿದ. ಅದಕ್ಕೆ ನಾವು ಇತಿಹಾಸ ಓದುವಾಗ ನೆನಪಿಡೋದಕ್ಕೆ CET ಪಾಸ್ ಆಗೋದಲ್ಲ, ಜೀವನ ಪಾಸ್ ಆಗಬೇಕು. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿ ಮಾಡಬಲ್ಲರೆ. ಆ ಸ್ಟೇಟ್ಮೆಂಟ್ ಎಷ್ಟು ಅದ್ಭುತ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ಸಿರಾಜುದ್ದೌಲ ಜಗತ್ತನ್ನು ಗೆಲ್ಲಬೇಕು, ಭಾರತ ದೇಶದಲ್ಲಿ ತನ್ನದೇ ಆದ ಸಾಮ್ರಾಜ್ಯ ಕಟ್ಟಬೇಕು ಅನ್ನುವಂಥ ನಿಷ್ಠೆಯಲ್ಲಿದ್ದ. ಆದರೆ ನಮ್ಮವರಿಂದಲೇ ಆತ ಕೊಲೆಯಾದ. ಪ್ಲಾಸ್ಟಿಕ್ ಕದನ ಅದು ಕದನವೇ ಅಲ್ಲ ಅಂತ ಹೇಳಿದವರು ಡಾಕ್ಟರ್ ಈಶ್ವರಿ ಪ್ರಸಾದ್ ಅವರು.